ಇನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ನೀಡಿದ್ದಾರೆ ಅಂತ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಬಹಿರಂಗವಾಗಿ ಹೇಳಿಕೆಯೊಂದನ್ನು ನೀಡಿದರು. ರಾಜಶೇಖರ್ ಪಾಟೀಲ್ ಹೇಳಿಕೆಗೆ ಕೆಂಡಾಮಂಡಲರಾಗಿದ್ದಾರೆ ಔರಾದ್ ಮತಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್. ರಾಜಶೇಖರ್ ಪಾಟೀಲ್ ಅವರು 4 ಬಾರಿ ಶಾಸಕರಾಗಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ 2024ರಲ್ಲಿ ಆಗಿದೆ. ಅವರು ಸತ್ಯ ಹರಿಶ್ಚಂದ್ರ ಇದ್ರೆ ತಕ್ಷಣ ಆ ವಿಷಯ ಬಹಿರಂಗ ಪಡಿಸಬೇಕಿತ್ತು. ನಾನು ಸತ್ಯ ಹರಿಶ್ಚಂದ್ರ ಇದ್ದೀನಿ ಖಂಡ್ರೆ ಅವರು ಹೀಗೆ ಹೇಳಿದ್ದಾರೆ ಅಂತ ಹೇಳಬೇಕಿತ್ತು. ಅವರು 1 ವರ್ಷ ಕಾಯಲು ಕಾರಣವೇನು? ನಿಮ್ಮ ಮನೆಯಲ್ಲಿ ಬೆಂಕಿ ಇರುವ ಕಾರಣ ಮತ್ತೊಬ್ಬರ ಮನೆ ಯಾಕೆ ಹಚ್ಚುತ್ತೀರಿ? ಇದು ಯಾವ ನ್ಯಾಯ? ಅಥವಾ ನಿಮಗೆ ಈ ರೀತಿ ಹೇಳಿಕೆ ನೀಡಲು ನಮ್ಮವರು ಯಾರಾದರೂ ಹೇಳಿದಾರಾ? ರಾಜಶೇಖರ್ ಪಾಟೀಲ್ ಅವರು ಸೋತಿದ್ದು ಅವರಿಗೆ ಕೆಲಸವಿಲ್ಲ. ನಿಮ್ಮ ತಂದೆಯವರು ಮಂತ್ರಿ ಇದ್ರು, ನೀವು ಸಂಸ್ಕಾರವಂತರು, ಈ ರೀತಿ ಯಾಕೆ ಹೇಳಿದ್ರಿ? ಅವರಿಗೆ ಮಾನಸಿಕವಾಗಿ ಏನಾಗಿದೆ ಅರ್ಥವಾಗ್ತಾ ಇಲ್ಲ. ಅವರು ನೀಡಿರುವ ಹೇಳಿಕೆ ಬಗ್ಗೆ ಅವರು ಕ್ಲಾರಿಟಿ ಕೊಡಬೇಕು. ಅವರ ಆರೋಪ ಸತ್ಯಕ್ಕೆ ದೂರವಾದದ್ದು, ಅವರು ಕ್ಷಮೆ ಕೇಳಬೇಕು ಅಂತ ರಾಜಶೇಖರ್ ಪಾಟೀಲ್ ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ ಮಾಜಿ ಸಚಿವ ಹಾಗೂ ಹಾಲಿ ಔರಾದ್ ಶಾಸಕ ಪ್ರಭು ಚವ್ಹಾಣ್ ಅವರು. ಹಾಗಿದ್ರೆ ಪ್ರಭು ಚವ್ಹಾಣ್ ಏನ್ ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡೋಣ. ಕೆಳಗು 4 ದಿವಸ ಕೆಳಗು ಹುಮನಾಬಾದ್ ಮಾಜಿ ಶಾಸಕರು 5 ಬಾರ್ ಶಾಸಕರು ಮಂತ್ರಿ 4 ಬಾರ್ ನಾನು ಮುಂಚೆ 1 ಬಾರ್ ಆಗಿದ್ದಾರೆ. ಹಾಗಾಗಿ ಅವರು ರಾಜನೇತ ಅವ ಬೆಂಕಿ ನೇತ ಅವ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಒಂದು ತಮ್ಮದೇ ಮಾತು ಕೇಳ್ತೀನಿ. ಪಾರ್ಲಿಮೆಂಟ್ ಚುನಾವ್ ಆಗಿದೆ 2024. ಯಾವಾಗಿದೆ? 2024 ಆಗಿದೆ. ಅವರಿಬ್ರು ಸೇರಿ ಯಾರು ಹೋಗಿದ್ದಾರೆ? ಚುನಾವ್ ಆದ್ಮೇಲೆ ಹೋಗಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನಾನು ಚುನಾವ್ ಆದ್ಮೇಲೆ ಸಿಎಂಗೆ ಡೆಪ್ಟಿ ಸಿಎಂಗೆ ಭೇಟಿಗೆ ಹೋಗಿದ್ದೀನಿ ಹೇಳ್ತಾರೆ. ಕರೆಕ್ಟು. ಅವರು ಸತ್ಯ ಹರಿಶ್ಚಂದ್ರ ಇದ್ರೆ ಸೆಕೆಂಡ್ ಡೇ ಪ್ರೆಸ್ಮೆಂಟ್ ಮಾಡಬೇಕಿತ್ತು. ನಾವು ಸತ್ಯ ಹರಿಶ್ಚಂದ್ರ ಇದ್ದೀನಿ, ಈಶ್ವರ್ ಖಂಡ್ರೆ ಹಿಂಗೆ ಹೇಳ್ಯಾರ ಹೇಳ್ಬೇಕಿತ್ತು. 1 ವರ್ಷ ಯಾಕೆ ತಾವು ವೇಟ್ ಮಾಡಿದ್ರಿ? 1 ವರ್ಷ ಜಾಸ್ತಿ ಆಯ್ತು. ಮೇನಲ್ಲಿ ಚುನಾವ ಆಯ್ತು, ಇದು ಜೂನ್ ಜುಲೈ ಇದೆ. ಯಾಕೆ ವೇಟ್ ಮಾಡಿದ್ರಿ? ಏನ್ ಧಾರ್ಮಿಕ ಕಾಲ ಅವ? ತಾವು ಸತ್ಯ ಹರಿಶ್ಚಂದ್ರ ಮನುಷ್ಯ, ಸತ್ಯ ಹೇಳ್ತೀರಿ 100ಕ್ಕೆ 100 ಸಾವಿರ. ಸೆಕೆಂಡ್ ಡೇ ಬೆಂಗಳೂರು ಪ್ರೆಸ್ ಕ್ಲಬ್ ಹೋಗ್ಬೇಕಿತ್ತು, ಇದು ಪ್ರಶ್ನೆ ಮಾಡಬೇಕಿತ್ತು. 1 ವರ್ಷ 1.5 ವರ್ಷ ಯಾಕೆ ವೇಟ್ ಮಾಡಿದಿರಿ? ನಮ್ ಕ್ವಶನ್ ಇದೆ ರಾಜಶೇಖರ್ ಪಾಟೀಲ್ಗೆ. ಯಾಕೆ ವೇಟ್ ಮಾಡಿದಿರಿ? ತಾವು ಹೇಳ್ಬೇಕಿತ್ತು. ತಾವು ಬಹಿರಂಗವಾಗಿ ತಮ್ಮ ಮನೆಗೆ ಬೆಂಕಿ, ಬೇರೆ ಮನೆಗೆ ಬೆಂಕಿ ಹತ್ತಾ ಇದ್ದೀರಿ. ಯಾವ ಯಾರಿ ತಾತ ಸರಿಪಡಿಸ್ರಿ. 1 ವರ್ಷ ಯಾಕೆ ವೇಟ್ ಮಾಡಿದ್ರಿ? ಅಥವಾ ನಮ್ಮವ್ರ ತಮ್ಮ ಹೇಳ್ಯಾರ ಹಿಂಗೆ ಹೇಳಕ್ಕ? ಯಾರು ಹೇಳ್ಯಾರ ತಮ್ಗೆ? ಅದಕ್ಕಾಗಿ ಈ ಬಗ್ಗೆ ನಾನು ಪೂರ್ತಿ ಖಂಡನೆ ಮಾಡ್ತೀನಿ. ಅವೇನಾಗಿದೆ, ರಾಜಶೇಖರ್ ಪಾಟೀಲು ಈ 2023 ಚುನಾವಣೆ ಹಿನ್ನಡೆ ಆಗಿದೆ, ಸೋಲಾಗಿದೆ. ಅವ್ರಿಗೆ ಕೆಲಸ ಇಲ್ಲ. ಸರಿ ಹಿಂಗೆ ಮಾತಾಡಬೇಕು, ಬೆಂಕಿ ಹಾಕಬೇಕು, ಜಗಳ ಮಾಡಬೇಕು, ನಾಳೆ ಅವ್ರ ಪ್ರಶ್ನೆ ಮಾಡಬೇಕು. ತಾವು ತಮ್ಮ ತಂದೆ ಮಂತ್ರಿ ಇದ್ದು, ನಮ್ಮ ತಂದೆ ಮಂತ್ರಿ ಇಲ್ಲ, ಯಾರು ಇಲ್ಲ. ತಂದೆ ಮಂತ್ರಿ ಇದ್ದು ಸಂಸ್ಕಾರ ಮನುಷ್ಯ ಇದ್ರಿ. ತಮ್ಮಿನಾಗ ತಾವು ಒಳ ಮನೆ ಮಾಡ್ಕೊಡ್ರಿ. ಬೇರೆ ಮನೆಗೆ ಹಾಕಿ ಬೆಂಕಿ ಹಾಕ್ತಾ ಇದ್ರಿ. ಆಮೇಲೆ 1 ವರ್ಷ ಆದ್ಮೇಲೆ ನಮ್ಮ ಪಾರ್ಟಿನಲ್ಲಿ ಚಿಂತನ್ ಮಂಥನ್ ಬೆಟ್ಟಕ್ಕಾಗಿದೆ. ನಾವು ಇದ್ದಿಲ್ಲ, ರಾಜ್ಯ ದೇಶಕ್ಕೆ ಹೋಗ್ತಿದೆ. ತಾವ್ಯಾಕೆ ಹೇಳ್ತೀರಿ? ನಮ್ಮ ಆರಾಮ್ ಇದ್ದಿಲ್ಲ, ನಾವು ಅಡ್ಮಿಟ್ ಇದ್ದೀನಿ, ಎಂಜಿಯೋಗ್ರಫಿ ಆಯ್ತು, ಎಲ್ಲರೂ ಗೊತ್ತಿದೆ. ನಮ್ಮ ರಾಧಾಕೃಷ್ಣ ಹೇಳ್ಯಾರ, ರಾಧಾಮೋಹನ್ ಸಿಂಗ್ ನಮ್ಮ ಅಗ್ರವಾಲ್ ಇನ್ಚಾರ್ಜ್ ಅವರೇ ಹೇಳ್ಯಾರ. ಆದ್ರೆ ಕೂಡ ನಾವು ಅವ್ರ ಬಗ್ಗೆ ನಾವು ಹಿಂದಿ ಇಲ್ಲ. ಬಟ್ ಈ ತರ ಮಾತಾಡಬೇಕು. ಅವರಿಗೆ ಇಲ್ಲಿ ಮಾನಸಿಕತಾ ಏನಾಗಿದೆ ಹೇಳಕ್ಕಾಗ್ತಾ ಇಲ್ಲ. ಅಥವಾ ಬೇರೆ ಅವರು ಹೇಳ್ತೀರಿ ವಿಷಯ ಜೀವಂತ ಆಗ್ಬೇಕು, ಈ ವಿಷಯ ಜೀವಂತ ಆಗ್ಬೇಕು, ಬೇರೆ ಯಾರು ಹೇಳಿದ್ರೆ ನಮ್ ಸಂಶಯ ಬರ್ತಾ ಇದೆ. ಏನೇನು ದಾಲ್ಮೆ ಕಾಲ ಇದೆ ಹೇಳ್ತಾ ಇದೆ. 1 ವರ್ಷ ಆದ್ಮೇಲೆ ತಾವು ಯಾಕೆ ಪ್ರಶ್ನೆ ಮಾಡಿಲ್ಲ?
ಈಗ ಯಾಕೆ ತಾವು ಸತ್ಯ ಹರಿಶ್ಚಂದ್ರ ಸತ್ಯ ಹೇಳ್ತೀನಿ ಯಾಕೆ ಹೇಳ್ತಾ ಇದ್ರಿ? ಸೇಮ್ ಡೇ ಪ್ರಶ್ನೆ ಮಾಡ್ಬೇಕಿತ್ತು, ಬೆಂಗಳೂರು ಮಾಡ್ಬೇಕಿತ್ತು, ಬೀದರ್ ಮಾಡ್ಬೇಕಿತ್ತು, ಏನ ಪರಾವಜಿ ಯಾರ ಬಗ್ಗೆ ಮಾಡ್ಬೇಕಿತ್ತು. 1 ವರ್ಷ ಆದ ಮೇಲೆ ನಮ್ದು ಏನಾಗಿದೆ, ನಮ್ಮ ಹೈಕಮಾಂಡ್, ನಮ್ಮ ರಾಜಶೇಖರ್ ಪಾಟೀಲ್ ನಮ್ಮ ಒತ್ತಾಯ ಇದೆ. ಅವ್ರು ಏನ್ ಹೇಳ್ಯಾರ ಅಥವಾ ಹೇಳ್ಸ್ಯಾರ, ಅವರು ವಾಪೀಸು ನಮ್ಮ ಬಗ್ಗೆ ಇವಾಗ ಬಿ ಅವ್ರು ಏನ್ ಹೇಳ್ಯಾರ ಅವ್ರು ಪ್ರೆಸ್ ಮಂದಿ ಕ್ಲಿಯರ್ ಮಾಡಬೇಕು. ಯಾಕೆ ಹೇಳ್ಯಾರ? ಅಚ್ಚಾ ನಾವೇನು ಎದ್ದಿಲ್ಲ, ನಮ್ಮ ಯಾಕೆ ಹೆಸರು ನಾನು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಜೂನ್ 5 ತಿಂಗಳು ನಮ್ಮ ಡಾಕ್ಟರ್ ಹೇಳಿದ್ರು, ತಾವು ಟಿವಿ ಎಲ್ಲ ಬಂದಿದೆ. ನಾನು ಇದ್ದಿಲ್ಲ, ಇಲ್ಲಿ ನಮ್ಮ ಹೆಸರು ಹೇಗೆ ತಗೋಬೇಕು? ಅದಕ್ಕಾಗಿ ರಾಜಶೇಖರ್ ಪಾಟೀಲ್ ಕ್ಷಮಾ ಕೇಳಬೇಕು, ಇಲ್ಲಾಂದ್ರೆ ಅವ್ರು ಕಿಲ್ಲರ್ ಕೊಡಬೇಕು. ಆಮೇಲೆ ಅಧ್ಯಕ್ಷ ಹೇಳ್ತಾರ, ಈಶ್ವರ ಖಂಡ್ರೆ ಹೇಳ್ಬೇಕು ಏನ್ ಹೇಳ್ಯಾರ ಅವ್ರಿಬ್ರು ಗೋಲ್ಮಾಲು. ನಮ್ ಯಾಕೆ ಜಗಳಪ್ಪ? ಎಲ್ಲಿ ಕೆಲಸ ಆಗ್ತಾ ಇಲ್ಲ, ರೈತರೇ ತೊಂದರೆ ಅವ, ಸರ್ಕಾರ ಗ್ಯಾರಂಟಿ ಸುಳ್ಳು ಹೇಳಿ ಹೇಳ್ಕೋ ಅಧಿಕಾರ ಬಂದಿರಿ, ಒಂದ್ ಕೆಲಸ ಆಗ್ತಾ ಇಲ್ಲ, ಅಧಿಕಾರಿ ಸ್ಯಾಲರಿ ಆಗ್ತಾ ಇಲ್ಲ, ತಮ್ಮೇ MLA ಹೇಳ್ತಾ ಇದಾರೆ, ತಮ್ಮದು ಎಲ್ಲ MLA ಹೇಳ್ತಾ ಇದಾರೆ. BR ಪಾಟೀಲ್ ಎಸ್ಟಿಮೇಟ್ ನೋಡಿದ್ರಿ, ರಾಜು ಕಾಗೆ ಅವರೇ ನೋಡಿದ್ರಿ, ತಮ್ಮ ಎಲ್ಲ ಇಲ್ಲಿ ಬುಲಾ ಬರ್ತಾ ಇದೆ. ತಾವ್ ಮನೆ ನೋಡಪ್ಪ, ತಮ್ ನೋಡಿ. ನಮ್ ಪರಿವಾರಕ್ಕೆ ಯಾಕೆ? ನಮ್ದು ಸಮರ್ಥ ಇದೀವಿ, ಎಲ್ಲ MLA ಎಲ್ಲ ಬಾಡಿ ಸಮರ್ಥ ಇದ್ದೀನಿ. ಅದಕ್ಕಾಗಿ ರಾಜಶೇಖರ್ ಪಾಟೀಲ್ಗೆ ನಮ್ ಸವಾಲಿದೆ, ತಾವು ನಮ್ಮ ಕ್ಷಮೆ ಕೇಳಬೇಕು.